ಕ್ರೈಸ್ತ ಮತ ಎಲ್ಲಿ ಕಾಲಿಟ್ಟೈತೆ ಅಲ್ಲಿ ಮತಾಂತರ ಮಾಡಿ ದೇಶದ ಸಾಂಸ್ಕೃತಿಕತೆ ಮತ್ತು ನಾಗರಿಕತೆಯನ್ನು ನುಂಗಿ ಹಾಕಿದ್ದನ್ನು ನಾವು ಕಾಣ್ತೇವೆ. ಆದ್ರೆ ಭಾರತದ ಮೇಲೆ ಅಲೆಕ್ಸಾಂಡರ್ ನಡೆಕೊಂಡು ಕಸಬ್ಬನವರಿಗೂ ದಾಳಿ ನಡೆದಿದೆ. ಸುಮಾರು 2000 ವರ್ಷಗಳ ಸಂಘರ್ಷವನ್ನು ಎದುರಿಸಿ ನಾವು ಬದುಕೀವಿ. 2000 ವರ್ಷಗಳ ಸಂಘರ್ಷದಲ್ಲಿ ಸತ್ತವರು 50 ಕೋಟಿ ಜನ, ಸುದೈವಶಾತ್ ಮತ್ತು 130 ಕೋಟಿ ಜನ ಭೂಮಿ ಮೇಲೆ. ಹೀಗಾಗಿ ಛಾತ್ರ ತೇಜದ ಪರಂಪರೆ ಇರುವಂತಹ ದೇಶವನ್ನು ನಾಶ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದನ್ನು ವಿಜಯದಶಮಿ ನವರಾತ್ರಿ ನವಶಕ್ತಿಯ ಆಹ್ವಾನದೊಂದಿಗೆ ಮತ್ತೆ ಜಗತ್ತಿಗೆ ಭಾರತ ಗುರುವಾಗುವಂಥ ಒಂದು ಸಂಕೇತವನ್ನು ಇವತ್ತಿನ ದಿನ ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಭಾರತ ಅನ್ನೋದು ಇತ್ತು, ಆ ಭಾರತದ ನಾಗರಿಕತೆ ಅನಾಗರಿಕತೆ ಇತ್ತು. ಅಲ್ಲಿರುವಂಥ ಮಕ್ಕಳನ್ನು ಗಾಡಿಗೆ ಹೋಗಿಕೊಳ್ತಾರೆ ಅನ್ನೋಂಥ ಅಪಪ್ರಚಾರ ಮಾಡಿದ್ರು ಬ್ರಿಟಿಷರು. ಸ್ವಾಮಿ ವಿವೇಕಾನಂದರು ಭಾರತ ಅನ್ನೋ ಒಂದು ದೇಶ ಇದೆ, ಹಿಂದೂ ಅನ್ನೋದೊಂದು ಧರ್ಮ ಇದೆ, ಆ ಧರ್ಮದಲ್ಲಿ ಸರ್ವೇ ಜನ ಸರ್ವೇ ಸಂತು ನಿರಾಮಯಿ ವಸುದೈವ ಕುಟುಂಬಕಂ, ಜಗತ್ತಿಗೆ ಕಲ್ಯಾಣ ಬಯಸುವಂಥ ಒಂದು ಧರ್ಮ ಯಾವುದಾದ್ರೆ ಅದು ಹಿಂದೂ ಧರ್ಮ ಭಾರತದೊಳಗಿದೆ ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂಥ ಸ್ವಾಮಿ ವಿವೇಕಾನಂದರ ಒಂದು ಕಲ್ಪನೆಯೇ ಶಕ್ತಿ ಆರಾಧನೆ.